ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ಫ್ರೆಂಡ್ಸ್, ನಾನು ನನ್ನ ಹಸ್ಬೆಂಡು ರೀಸೆಂಟಾಗಿ ಗುರು ದತ್ತಾತ್ರೇಯ ಸ್ವಾಮಿಯವರ ದೇವಸ್ಥಾನಕ್ಕೆ ಮತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ. ಅಲ್ಲಿ ದೇವ ದರ್ಶನ ಎಲ್ಲ ಹೇಗಾಯಿತು ಅನ್ನೋ ಕ್ಲಿಪ್ಪಿಂಗ್ಸ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಫಸ್ಟ್ ಹೋಗಿದ್ದೇನೆ ಗುರು ದತ್ತಾತ್ರೇಯ ಸ್ವಾಮಿಯವರ ಟೆಂಪಲ್ಗೆ. ಅದು ಬಂದುಬಿಟ್ಟು ನಿಮಗೆ ನಾರ್ಮಲ್ ದಾವಣಗೆರೆಯಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಜಯದೇವ್ ಸರ್ಕಲಲ್ಲಿ ಬರುತ್ತೆ. ಜಯದೇವ್ ಸರ್ಕಲಲ್ಲಿ ಏನಂತ ಅಂದರೆ ಗುರು ದತ್ತಾತ್ರೇಯ ಸ್ವಾಮಿ ಟೆಂಪಲ್ಲು ಇದೆ, ಅದು ಮತ್ತು ನಿಯರ್ ಬೈ ನಮಗೆ ರಾಘವೇಂದ್ರ ಸ್ವಾಮಿ ಮಠನೂ ಇದೆ. ಸೊ ಎರಡೂ ಇದೆ. ನಾವು ಯೂಶ್ವಲಿ ಥರ್ಸ್ಡೇ ಯಾವಾಗಲೂ ವಿಸಿಟ್ ಮಾಡ್ತಾ ಇರ್ತೀವಿ. ಬಟ್ ಸುಮಾರು ದಿನ ಸ್ವಲ್ಪ ಹಬ್ಬಗಳಲ್ಲಿ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಹೋಗೋದಕ್ಕಾಗಿರಲಿಲ್ಲ. ಮತ್ತೆ ಇವಾಗ ರೆಗ್ಯುಲರಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ರೀಸೆಂಟಾಗಿ ಥರ್ಸ್ಡೇ ಹೋಗಿದ್ವಿ. ಅದರದ್ದು ವ್ಲಾಗ್ ಮಾಡ್ಕೊಳ್ಳೋಣ ಅಂತೇಳಿ, ಮಿನಿ ವ್ಲಾಗ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೀನಿ. ಗುರು ದತ್ತಾತ್ರೇಯ ಸ್ವಾಮಿಯವರ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದೇವರು ಕೂಡ ಇದೆ, ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡ್ವಿ. ಮತ್ತು ಗುರು ದತ್ತಾತ್ರೇಯ ಸ್ವಾಮಿ ದೇವರು ಇದೆ, ಮತ್ತು ಗಣಪತಿ ದೇವಸ್ಥಾನವೂ ಇದೆ, ಮತ್ತು ಶ್ರೀ ಸಚ್ಚಿದಾನಂದ ಗುರು ತೀರ್ಥಗುರು ಅಂತ ಹೇಳಿಬಿಟ್ಟು ಇದ್ದಾರೆ, ಅವರು ಕೂಡ ದರ್ಶನ ಮುಗಿಸ್ಕೊಂಡ್ವಿ ಅವ್ರದ್ದನ್ನು ಕೂಡ. ನೆಕ್ಸ್ಟು ದರ್ಶನ ಎಲ್ಲ ಆಗಿಬಿಟ್ಟು ಅಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ನಮ್ಮ ಮನೆಯವರು ದತ್ತಾತ್ರೇಯ ಅವರ ನಾಮಾವಳಿನ ಓದ್ತಾರೆ ಯಾವಾಗ್ಲೂ ಅಷ್ಟೇ. ದೇವಸ್ಥಾನಕ್ಕೆ ಹೋದಾಗ ಅದೆಲ್ಲ ಓದ್ಕೊಂಡ್ರು. ನಾವು ಹಾಗೇನೆಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೇನೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ತುಂಬ ನಿಯರ್ ಬೈ ಇದೆ, ಅಲ್ಲಿ ವಾಕಬಲ್ ಡಿಸ್ಟೆನ್ಸ್ ಕೂಡ ಹೌದು. ಆರಾಮಾಗಿ ಎರಡೂ ದೇವಸ್ಥಾನನೂ ನಾವು ವಿಸಿಟ್ ಮಾಡ್ದಂಗೆ ಆಗುತ್ತೆ. ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ. ಅಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಅಲ್ಲಿ ತುಂಬ ರಶ್ ಇರುತ್ತೆ, ಅದರಲ್ಲೂ ಮಹಾಮಂಗಳಾರತಿ ಆಗೋ ಟೈಮಲ್ಲಿ ಹೋಗ್ಬಿಟ್ರಂತ ಹೆವಿ ರಶ್ ಇರುತ್ತೆ. ಅವಾಗ ಹೋದ್ವಿ, ಎಲ್ಲ ತೀರ್ಥ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ. ಮಂತ್ರಾಕ್ಷತೆ ತೊಗೊಂಡ್ಬಿಟ್ಟು ಸ್ವಲ್ಪ ತಲೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮನೇಲಿ ತೊಗೊಂಡ್ಬಂದ್ವಿ. ನಮ್ಮ ಮಿನಿ ಬ್ಲಾಗ್ ಹೇಗಿದೆ ಅಂತ ಹೇಳಿ ತಿಳಿಸಿ. ನಮ್ಮ ಒಂದು ದೇವ್ರ ದರ್ಶನ ಥರ್ಸ್ಡೇ ಮಿನಿ ಬ್ಲಾಗ್ ನಾನು ಹಾಕಿರೋದು. ಚೆನ್ನಾಗಾಯಿತು, ಕ್ಯೂಟ್ ಆಗಿತ್ತು. ಹೊರಗಡೆ ಹೋಗಿ ಔಟಿಂಗು ಹೋಗಿ ಬಂದಾಗಾಯಿತು. ಮತ್ತು ಏನಂದರೆ ದೇವ್ರ ದರ್ಶನ ಆಯಿತು. ನಾವು ಯಾವಾಗಲೂ ಯೂಶ್ವಲಿ ಹೋಗ್ತಾ ಇರ್ತೀವಿ. ಚೆನ್ನಾಗಿತ್ತು ನಮ್ಮ ದೇವ್ರ ದರ್ಶನ. ನಿಮಗೆಲ್ಲ ಹೇಗೆ ಅನಿಸ್ತು ನಮ್ಮ ಮಿನಿ ಬ್ಲಾಗ್? ಇಷ್ಟ ಆಯಿತಾ? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.